ಭಾರತ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಷ್ಟ್ರ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಕಲೆ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೆತ್ತ ತಂದೆ ತಾಯಿಯ ಪಾದಗಳಿಗೆ ಪೂಜೆ ಮಾಡ್ತಾ ಇರೋದು, ಪಾದಪೂಜೆ ಮಾಡ್ತಾ ಇರೋದಕ್ಕೆ ಪೋಷಕರ ಸಂತಸ. ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ವಿನೂತನ ಪ್ರಯತ್ನ. ಸಕಲ ಕಾರ್ಯ ರಾಮಕೃಷ್ಣ ಗುರುಕುಲದಲ್ಲಿ ಹೆತ್ತವರ ಪಾದಪೂಜೆ. ತಯಾರಿ ಮಾಡಿಕೊಂಡು ಬಳಸ್ತೇವೆ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ನೂತನ ಪ್ರಯೋಗಗಳು ನಡೀತಾಲೆ ಇರ್ತವೆ. ಮಲೆನಾಡು ಶಿವಮೊಗ್ಗದ ರಾಮಕೃಷ್ಣ ಗುರುಕುಲ ಶಾಲೆ ಇದು. 18 ವರ್ಷಗಳಿಂದ ಶಾಲೆಯ ಆವರಣದಲ್ಲಿ ತಮ್ಮ ಶಾಲಾ ಮಕ್ಕಳಿಂದಲೇ ಅವರವರ ಪೋಷಕರಿಗೆ ಪಾದಪೂಜೆ ಮಾಡುವುದು ಇಲ್ಲಿನ ವಿಶೇಷತೆ. ಎಸ್, ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದ್ಯಾರ್ಥಿಗಳ ಪಾಲಿಗೆ ಹರುಷದಾಯಕವಾಗಲಿದೆ ಎಂಬ ಉದ್ದೇಶದಿಂದ ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಂದೆ ತಾಯಿಯರೇ ಮೊದಲ ಗುರುಗಳು ಎಂಬ ಭಾವನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕು. ಇನ್ನು ಪಾದಪೂಜೆ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಾವಿರಾರು ಜನ ಪೋಷಕರು ಪಾಲ್ಗೊಂಡಿದ್ರು. ಹೆತ್ತವರಿಗೆ ಪಾದಪೂಜೆ ಮಾಡುವ ಮೂಲಕ ಜನ್ಮ ನೀಡಿದ ಪೋಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಮಕ್ಕಳು. ನಮ್ಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆ ಅನುಪಿನಕಟ್ಟೆಯಲ್ಲಿ ಜನ್ಮದತ್ತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಏರ್ಪಟ್ಟಿದೆ. ಸುಮಾರು 830 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪೋಷಕರೊಂದಿಗೆ ಭಾಗವಹಿಸಿದ್ದಾರೆ. ಇನ್ನು ಕಾಲ ಬದಲಾದಂತೆ ಆಧುನಿಕತೆ ಬೆಳೆದು ಯುವ ಪೀಳಿಗೆ ನಮ್ಮ ಸಂಪ್ರದಾಯವನ್ನೇ ಮರೆತು ಹೋಗುತ್ತಾ ಇದ್ದಾರೆ. ಹೊಸ ವರ್ಷದಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಹಾಡು ನೃತ್ಯಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದಾರೆ. ಆದರೆ ರಾಮಕೃಷ್ಣ ಶಾಲೆ ಹೊಸ ವರ್ಷದಂದು ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡಿಸುವ ಮೂಲಕ ತಂದೆ ತಾಯಿಯ ಮಹತ್ವವನ್ನ ತಿಳಿಸಿದ್ದಾರೆ. ನಿಮ್ಮ ಬಗ್ಗೆ ಮಕ್ಕಳ ಗೌರವವನ್ನು ತಾಳ್ಲಿಕ್ಕೆ ಸಾಧ್ಯ. ಆವಾಗ ನಿಮ್ಮ ಪಾದಪೂಜೆ ಮಾಡಿದ ಪಾಪ ಬರುತ್ತೆ ಅಂತ ಆ ಮಕ್ಕಳಿಗೆ ಅನಿಸುತ್ತೆ. ಈ ಮಕ್ಕಳು ಏನು ನಿಮ್ಮ ಪಾದಪೂಜೆ ಮಾಡಿದಾರಲ್ಲ, ನಿಮ್ಮೆಲ್ಲರಲ್ಲೂ ಒಂದು ಜಾಗೃತಿ ಮಾಡಬೇಕು. ನನ್ನ ಮಕ್ಕಳು ನನ್ನನ್ನು ದೇವರು ಅಂತ ಭಾವಿಸ್ಕೊಂಡು ಇಷ್ಟೊಂದು ಜನರ ಎದುರಿಗೆ, ಗುರುಗಳ ಎದುರಿಗೆ ಪಾದಪೂಜೆ ಮಾಡಿದ್ದಾರೆ, ಆ ಅರ್ಹತೆಯನ್ನು ನಾನು ಗಳಿಸ್ಕೊಳ್ಬೇಕು. ತುಂಬ ಖುಷಿ ಆಗುತ್ತೆ. ಇವತ್ತು ಯಾವ ಮಕ್ಳಿಗೂ ಯಾರೂ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಶಾಲೆಯಲ್ಲಿ ಹೋಗುವಾಗ ಎದ್ದು ನಮಸ್ಕಾರ ಮಾಡಿ ಅಂತ ಹೇಳೋ ಒಂದು ಸಂಸ್ಕಾರನೇ ಕಲಿಸ್ತಾ ಇಲ್ಲ ಮಕ್ಕಳಿಗೆ ತಂದೆ ತಾಯಿಗಳು. ಬರೀ ವಿದ್ಯೆ ಮಾತ್ರ ಕೊಡ್ತಾ ಇದ್ದಾರೆ. ತಂದೆ ತಾಯಿಯೂ ಅಷ್ಟೇ, ಎಜುಕೇಶನ್ ಸಂಸ್ಥೆಯವರು ಅಷ್ಟೇ. ಬಟ್ ಸಂಸ್ಥೆಯವರು ಒಳ್ಳೆ ಒಂದು ಸಂಸ್ಕಾರನ ಕಲಿಸ್ತಾ ಇದ್ದಾರೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರುಷ ತರಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಯಾರೂ ಮರೆಯದಿರಲಿ. ಪೋಷಕರೊಂದಿಗಿನ ಮಕ್ಕಳ ಸಂಬಂಧ ಸುಖಕರವಾಗಿರಲಿ. ಮುಂದಿನ ಪೀಳಿಗೆಗೆ ಅದು ನೆನಪಿನಲ್ಲಿಡುವಂತಾಗ್ಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಷ್ಟ್ರ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಕಲೆ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೆತ್ತ ತಂದೆ ತಾಯಿಯ ಪಾದಗಳಿಗೆ ಪೂಜೆ ಮಾಡ್ತಾ ಇರೋದು, ಪಾದಪೂಜೆ ಮಾಡ್ತಾ ಇರೋದಕ್ಕೆ ಪೋಷಕರ ಸಂತಸ. ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ವಿನೂತನ ಪ್ರಯತ್ನ. ಸಕಲ ಕಾರ್ಯ ರಾಮಕೃಷ್ಣ ಗುರುಕುಲದಲ್ಲಿ ಹೆತ್ತವರ ಪಾದಪೂಜೆ. ತಯಾರಿ ಮಾಡಿಕೊಂಡು ಬಳಸ್ತೇವೆ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಮಕೃಷ್ಣ ಗುರುಕುಲ ಶಾಲೆಯಲ್ಲಿ ನೂತನ ಪ್ರಯೋಗಗಳು ನಡೀತಾಲೆ ಇರ್ತವೆ. ಮಲೆನಾಡು ಶಿವಮೊಗ್ಗದ ರಾಮಕೃಷ್ಣ ಗುರುಕುಲ ಶಾಲೆ ಇದು. 18 ವರ್ಷಗಳಿಂದ ಶಾಲೆಯ ಆವರಣದಲ್ಲಿ ತಮ್ಮ ಶಾಲಾ ಮಕ್ಕಳಿಂದಲೇ ಅವರವರ ಪೋಷಕರಿಗೆ ಪಾದಪೂಜೆ ಮಾಡುವುದು ಇಲ್ಲಿನ ವಿಶೇಷತೆ.
ಎಸ್, ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದ್ಯಾರ್ಥಿಗಳ ಪಾಲಿಗೆ ಹರುಷದಾಯಕವಾಗಲಿದೆ ಎಂಬ ಉದ್ದೇಶದಿಂದ ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಂದೆ ತಾಯಿಯರೇ ಮೊದಲ ಗುರುಗಳು ಎಂಬ ಭಾವನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕು. ಇನ್ನು ಪಾದಪೂಜೆ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಸಾವಿರಾರು ಜನ ಪೋಷಕರು ಪಾಲ್ಗೊಂಡಿದ್ರು. ಹೆತ್ತವರಿಗೆ ಪಾದಪೂಜೆ ಮಾಡುವ ಮೂಲಕ ಜನ್ಮ ನೀಡಿದ ಪೋಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಮಕ್ಕಳು. ನಮ್ಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆ ಅನುಪಿನಕಟ್ಟೆಯಲ್ಲಿ ಜನ್ಮದತ್ತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಏರ್ಪಟ್ಟಿದೆ. ಸುಮಾರು 830 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪೋಷಕರೊಂದಿಗೆ ಭಾಗವಹಿಸಿದ್ದಾರೆ. ಇನ್ನು ಕಾಲ ಬದಲಾದಂತೆ ಆಧುನಿಕತೆ ಬೆಳೆದು ಯುವ ಪೀಳಿಗೆ ನಮ್ಮ ಸಂಪ್ರದಾಯವನ್ನೇ ಮರೆತು ಹೋಗುತ್ತಾ ಇದ್ದಾರೆ. ಹೊಸ ವರ್ಷದಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಹಾಡು ನೃತ್ಯಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದಾರೆ. ಆದರೆ ರಾಮಕೃಷ್ಣ ಶಾಲೆ ಹೊಸ ವರ್ಷದಂದು ಮಕ್ಕಳಿಂದ ಪೋಷಕರ ಪಾದಪೂಜೆ ಮಾಡಿಸುವ ಮೂಲಕ ತಂದೆ ತಾಯಿಯ ಮಹತ್ವವನ್ನ ತಿಳಿಸಿದ್ದಾರೆ. ನಿಮ್ಮ ಬಗ್ಗೆ ಮಕ್ಕಳು ಗೌರವವನ್ನು ತಾಳ್ಲಿಕ್ಕೆ ಸಾಧ್ಯ. ಆವಾಗ ನಿಮ್ಮ ಪಾದಪೂಜೆ ಮಾಡಿದ ಪಾಪ ಬರುತ್ತೆ ಅಂತ ಆ ಮಕ್ಕಳಿಗೆ ಅನಿಸುತ್ತೆ. ಈ ಮಕ್ಕಳು ಏನು ನಿಮ್ಮ ಪಾದಪೂಜೆ ಮಾಡಿದಾರಲ್ಲ, ನಿಮ್ಮೆಲ್ಲರಲ್ಲೂ ಒಂದು ಜಾಗೃತಿ ಮಾಡಬೇಕು. ನನ್ನ ಮಕ್ಕಳು ನನ್ನನ್ನು ದೇವರು ಅಂತ ಭಾವಿಸ್ಕೊಂಡು ಇಷ್ಟೊಂದು ಜನರ ಎದುರಿಗೆ, ಗುರುಗಳ ಎದುರಿಗೆ ಪಾದಪೂಜೆ ಮಾಡಿದ್ದಾರೆ, ಆ ಅರ್ಹತೆಯನ್ನು ನಾನು ಗಳಿಸ್ಕೊಳ್ಬೇಕು. ತುಂಬ ಖುಷಿ ಆಗುತ್ತೆ. ಇವತ್ತು ಯಾವ ಮಕ್ಳಿಗೂ ಯಾರೂ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಆ ಸಂಸ್ಕಾರನ ಕಲಿಸ್ತಾ ಇಲ್ಲ. ಶಾಲೆಯಲ್ಲಿ ಹೋಗುವಾಗ ಎದ್ದು ನಮಸ್ಕಾರ ಮಾಡಿ ಅಂತ ಹೇಳೋ ಒಂದು ಸಂಸ್ಕಾರನೇ ಕಲಿಸ್ತಾ ಇಲ್ಲ ಮಕ್ಕಳಿಗೆ ತಂದೆ ತಾಯಿಗಳು. ಬರೀ ವಿದ್ಯೆ ಮಾತ್ರ ಕೊಡ್ತಾ ಇದ್ದಾರೆ. ತಂದೆ ತಾಯಿಯೂ ಅಷ್ಟೇ, ಎಜುಕೇಶನ್ ಸಂಸ್ಥೆಯವರು ಅಷ್ಟೇ. ಬಟ್ ಸಂಸ್ಥೆಯವರು ಒಳ್ಳೆ ಒಂದು ಸಂಸ್ಕಾರನ ಕಲಿಸ್ತಾ ಇದ್ದಾರೆ. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹರುಷ ತರಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಯಾರೂ ಮರೆಯದಿರಲಿ. ಪೋಷಕರೊಂದಿಗಿನ ಮಕ್ಕಳ ಸಂಬಂಧ ಸುಖಕರವಾಗಿರಲಿ. ಮುಂದಿನ ಪೀಳಿಗೆಗೆ ಅದು ನೆನಪಿನಲ್ಲಿಡುವಂತಾಗ್ಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೊಸ ವರ್ಷದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಬಡವರಿಗಾಗಿ ವಿಶೇಷ ಉಡುಗೊರೆಯನ್ನ ನೀಡಲಾಗಿದೆ. ಇದು ಬಡವರ ಪಾಲಿಗೆ ಸಂಜೀವಿನಿ ಆಗಲಿದೆ. ಏನಿದು ವಿಶೇಷ ಉಡುಗೊರೆ ಅಂದ್ರೆ ನಾವು ತೋರಿಸ್ತೀವಿ ಈ ಸ್ಟೋರಿ. ಧರ್ಮಸ್ಥಳ ರಾಜ್ಯದ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಪ್ರತಿದಿನವೂ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇಲ್ಲಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಿರಂತರವಾಗಿ ಸಾಮಾಜಿಕ ಸೇವೆಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಬಡವರಿಗಾಗಿ ಹೊಸ ವರ್ಷಕ್ಕೆ ಮತ್ತೊಂದು ವಿಶೇಷ ಉಡುಗೊರೆ ಕೊಟ್ಟಿದ್ದಾರೆ. ಹೊಸ ವರ್ಷದಂದು ಬಡವರಿಗೆ ವಿಶೇಷ ಉಡುಗೊರೆ. ದಿನದ 24 ಗಂಟೆಯೂ ಉಚಿತ ಡಯಾಲಿಸಿಸ್ ಸೇವೆ. ಕಿಡ್ನಿ ಸಂಬಂಧಿಸಿದ ಕೆಲ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವುದು ಅನಿವಾರ್ಯ. ಹೀಗಾಗಿ ಬಡ ರೋಗಿಗಳಿಗೆ ಸಹಾಯವಾಗಲಿ ಅಂತ ಹೊಸದೊಂದು ಸೇವೆ ಆರಂಭಿಸಿದ್ದಾರೆ. ಶ್ರೀ ಧರ್ಮಸ್ಥಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24 ಗಂಟೆಯೂ ಉಚಿತ ಡಯಾಲಿಸಿಸ್ ಸೇವೆ ನೀಡಲಾಗ್ತಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹೊಸ ವರ್ಷದ ಮೊದಲ ದಿನದಿಂದ ಉಚಿತ ಡಯಾಲಿಸಿಸ್ ಸೇವೆ ಪ್ರಾರಂಭಿಸಿದ್ರು. ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಹೊಂದಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟರ್ನ ಮಾಡಿದ್ದೇವೆ ಮತ್ತು ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದೇವೆ. ಅಂದರೆ TV ಮತ್ತು ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ 1ನೇ ತಾರೀಕಿನಿಂದ ಎಲ್ಲ ಫ್ರೀ, ಯಾವುದೇ ಚಾರ್ಜ್ ಇಲ್ಲದೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಇದರ ಪ್ರಯೋಜನ ಈ ಸುತ್ತಮುತ್ತಲಿನ ಜನ, ಹಳ್ಳಿಯವರು ಮತ್ತು ಇಲ್ಲಿಯ ಪ್ರಜೆಗಳು ಉಪಯೋಗಿಸ್ತಾರೆ ಅಂತ ನಂಬಿದ್ದೇನೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರೋ ಆಸ್ಪತ್ರೆಯಲ್ಲಿ 11 ಡಯಾಲಿಸಿಸ್ ಯಂತ್ರವಿದೆ. ಅದರಲ್ಲಿ 9 ಸಾಮಾನ್ಯ ರೋಗಿಗಳಿಗೆ, 2 ಸಾಂಕ್ರಾಮಿಕ ರೋಗಿಗಳಿಗೆ ಮೀಸಲಿರಿಸಲಾಗಿದೆ. ಅಲ್ಲ, ಡಯಾಲಿಸಿಸ್ ಇಲ್ಲಿ ಆಗ್ತಾನೆ ಇತ್ತು. ಡಯಾಲಿಸಿಸ್ ಆಗಿದ್ದೇ ಒಂದು ದೊಡ್ಡ ವಿಷಯ. ಯಾಕೆಂದ್ರೆ ನಾನು ಹೇಳಿದ ಹಾಗೆ ಮಂಗಳೂರಿಗೆ ಹೋಗಿ ಬರೋದು ಎಷ್ಟು ಕಷ್ಟಪಡ್ತಿದ್ರು ನಮ್ಮ ರೋಗಿಗಳು. ನಾವು ಅನೇಕರನ್ನು ಸುತ್ತಮುತ್ತಲ, ಈಗ ಇಲ್ಲಿ ಇರುವವರು ನೋಡಿದರೆ ಎಲ್ಲರೂ ಉಜಿರೆಯವರು. ಹಾಗಾಗಿ ಅವರೆಲ್ಲ ಮಂಗಳೂರಿಗೆ ಹೋಗಿ ಬರಬೇಕಾಗಿತ್ತು. ಇಂಥ ಒಂದು ಕಾಯಿಲೆಯಲ್ಲಿ ಹೋಗಿ ಬರೋದು ಅಂದರೆ ಬಹಳಷ್ಟು ಆಯಾಸ, ಮತ್ತು ಅವರಿಗೆ ಹೆಚ್ಚು ನೀರು ಕುಡಿಯೋ ಹಾಗಿಲ್ಲ, ಅನೇಕ ರೆಸ್ಟ್ರಿಕ್ಷನ್ ಇದೆ. ಅಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಮನೆ ಪಕ್ಕ ಆದರೆ
ಉಚಿತ ಡಯಾಲಿಸಿಸ್ ಘಟಕದಲ್ಲಿ 2 ಮೂತ್ರಪಿಂಡ ವೈದ್ಯರು ಹಾಗೂ ಫಿಜಿಷಿಯನ್ ವೈದ್ಯರು, 2 ತರಬೇತಿ ಹೊಂದಿದ ದಾದಿಯರು ಹಾಗೂ 9 ಅನುಭವಿ ಟೆಕ್ನಿಷಿಯನ್ ಸೇವೆ ನೀಡಲಿದ್ದಾರೆ. ಉಚಿತ ಡಯಾಲಿಸಿಸ್ ಸೇವೆಗಾಗಿ ವಾರ್ಷಿಕ 1.5 ಕೋಟಿ ವೆಚ್ಚವಾಗುತ್ತೆ. ಬಡ ರೋಗಿಗಳ ಕಷ್ಟ ಅರಿತು ಉಚಿತ ಡಯಾಲಿಸಿಸ್ ಸೇವೆ ನೀಡಿದ್ದು ಶ್ಲಾಘನೀಯ. ಸಾವಿರಾರು ಬಡ ರೋಗಿಗಳಿಗೆ ವರದಾನ ಆಗಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.